ಗಂಗಾ ಅರಸರ ಅತ್ಯಂತ ಉತ್ಕೃಷ್ಟವಾದಂತಹ ಕೊಡುಗೆ ಕರ್ನಾಟಕಕ್ಕೆ ಅಂತಂದರೆ ಅದು ಶ್ರವಣಬೆಳಗೊಳದ ಅತ್ಯಂತ ಜಗತ್ಪ್ರಸಿದ್ಧವಾದಂತಹ ಗೊಮ್ಮಟೇಶ್ವರ. ಅದರ ಕಲಾಕೃತಿಯನ್ನು ಕೂಡ ಇಲ್ಲಿ ಮಾಡಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಗಂಗರ ಅರಸರ ಮಹಾಮಂತ್ರಿ ಚಾವುಂಡರಾಯ, ನಾವು ಈಗಾಗಲೇ ಅವನ ಬಸತಿ ಕೂಡ ನೋಡಿದ್ವಿ. ಆ ಚಾವುಂಡರಾಯ ಅವನ ನೇತೃತ್ವದಲ್ಲಿ ಇದು ನಿರ್ಮಾಣ ಆದಂಥದ್ದು. ಸುಮಾರು 10ನೇ ಶತಮಾನದಲ್ಲಿ ಈ ಒಂದು ಚಾವುಂಡರಾಯನ ನೇತೃತ್ವದಲ್ಲಿ ನಿರ್ಮಾಣಗೊಂಡಂತಹ ಪ್ರತಿಮೆ. ಸುಮಾರು 58.8 ಅಡಿ ಎತ್ತರದ ಏಕಶಿಲಾ ಗೊಮ್ಮಟೇಶ್ವರ ಬಾಹುಬಲಿ ತ್ಯಾಗಮೂರ್ತಿ ಬಾಹುಬಲಿಯ ಒಂದು ಶಿಲ್ಪ ಇವತ್ತು ತನ್ನ ಅತ್ಯಂತ ಬೃಹತ್ತು ಮಹತ್ತು ಮತ್ತು ಅಸೀಮ ಸೌಂದರ್ಯಕ್ಕಾಗಿ ಜಗದ್ವಿಖ್ಯಾತವಾಗಿರುವಂತಹ ಈ ಒಂದು ಗೊಮ್ಮಟೇಶ್ವರನ ಮೂರ್ತಿಯನ್ನು ಇಲ್ಲಿ ಭಾಳ ಸುಂದರವಾಗಿ ಆ ಕಲಾಕೃತಿಯನ್ನು ಮಾಡಿಟ್ಟಿರುವಂಥದ್ದು. ಇದನ್ನು ಗಂಗರ ದೊರೆ 4ನೇ ರಾಚಮಲ್ಲ ಚಾವುಂಡರಾಯ, ಜೈನ ಮಾತೆ ಅತ್ತಿಮಬ್ಬೆ, ಮಹಾಕವಿ ರನ್ನ, ಜೈನಗುರು ಅಜಿತ ಸೇನಾಚಾರ್ಯರ ಸಮ್ಮುಖದಲ್ಲಿ 1981-82 ಕ್ರಿಸ್ತಶಕ 981-82ರಲ್ಲಿ ಇದರ ಪ್ರತಿಷ್ಠಾಪನೆಯಾದಂಥದ್ದು. ಅದನ್ನು ಭಾಳ ಸುಂದರವಾಗಿ ಇಲ್ಲಿ ಮಾಡಿರುವಂಥದ್ದು. ಆ ಗೊಮ್ಮಟೇಶ್ವರನ ಮೂರ್ತಿಯನ್ನು ನಿರ್ಮಾಣ ಮಾಡಿದಂತಹ ಆ ಒಂದು ಚಾವುಂಡರಾಯನ ಒಂದು ಪ್ರತಿಮೆ ಕೂಡ ಇಲ್ಲಿ ನಿಂತ್ಕೊಂಡಿರ್ತಕ್ಕಂತಹ ಚಾವುಂಡರಾಯನ ಪ್ರತಿಮೆ ಕೂಡ ಇಲ್ಲಿ ಮಾಡಿರುವಂಥದ್ದು. ಶ್ರವಣಬೆಳಗೊಳದ ಬಾಹುಬಲಿಯ ಪ್ರತಿಮೆಯ ನಿರ್ಮಾತೃ ಆಯಿತ ಆ ಚಾವುಂಡರಾಯನ ಒಂದು ಪ್ರತಿಮೆಯನ್ನು ಸಹಿತ ಇಲ್ಲಿ ಮಾಡಿರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಭಾಳ ಸುಂದರವಾಗಿ ಅದ್ಭುತವಾಗಿ ಈ ಒಂದು ಲಾಲ್ಬಾಗ್ನ ಗಾಜಿನ ಮನೆಯಲ್ಲಿ ಈ ಎಲ್ಲ ಗಂಗರ ಸಾಮ್ರಾಜ್ಯದ ಅನಾವರಣ ಇವತ್ತು ಆಗಿರುವಂಥದ್ದು. ನಮ್ಮ ಎಲ್ಲ ಈಗಿನ ಜನಾಂಗಕ್ಕೆ ಈ ಒಂದು ನಮ್ಮ ಕರ್ನಾಟಕದ ಸಂಸ್ಕೃತಿಯ ಅದ್ಭುತವಾಗಿರ್ತಕ್ಕಂತಹ ಇತಿಹಾಸದ ದಿವ್ಯ ದರ್ಶನವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಪುಟ್ಟ ಮಕ್ಕಳೆಲ್ಲ ಬಂದು ಅಲ್ಲಿ ಎಲ್ಲವನ್ನು ಕೂಡ ಕಣ್ತುಂಬಿಸಿಕೊಳ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಅವರೆಲ್ಲರಿಗೂ ಸಹಿತ ಒಂದು ನಮ್ಮ ಇತಿಹಾಸದ ಪರಿಚಯ ಆಗಬೇಕು, ಅವರೆಲ್ಲರೂ ಕೂಡ ಮಕ್ಕಳಿಗೆ ತಿಳಿಸುವಂತಹ ಕೆಲಸ ಆಗಬೇಕು ಅನ್ನುವಂಥದ್ದು ಈ ಒಂದು ಲಾಲ್ಬಾಗ್ನ ಪ್ರತಿಕೃತಿಯ ಈ ಒಂದು ಫಲಪುಷ್ಪ ಪ್ರದರ್ಶನದ ಒಂದು ಆಶಯ ಆಗಿರುವಂಥದ್ದು. ಅವ್ರ ಹತ್ರ ಮಾತಾಡ್ಸೋಣ. ಕನ್ನಡ ಅಲ್ಲ ಹೇಳಿ. ಇಲ್ಲೆಲ್ಲ ಅನೇಕರು ಬಂದು ಈ ಒಂದು ಕಣ್ತುಂಬಿಸ್ಕೊಳ್ತಾ ಇದ್ದಾರೆ ಈ ಒಂದು ಲಾಲ್ಬಾಗ್ನ ಪುಷ್ಪ ಪ್ರದರ್ಶನವನ್ನು. ನಮ್ಮ ಜೊತೆ ಒಂದು ಸಾರ್ವಜನಿಕರು ಇದ್ದಾರೆ, ಅವ್ರು ಏನು ಹೇಳ್ತಾರೆ ಕೇಳೋಣ. ಏನು ಅನಿಸ್ತಾ ಇದೆ? ನೀವೆಲ್ಲ ನೋಡ್ತಾ ಇದ್ದೀರಿ, ತುಂಬ ಸುಂದರವಾಗಿ ಬಂದಿರುವ. ತುಂಬ ಚೆನ್ನಾಗಿದೆ ಸರ್, ಫಸ್ಟ್ ಟೈಮ್ ನೋಡ್ತಿರೋದು ಇದೆಲ್ಲ. ತುಂಬ ಇಷ್ಟ ಆಯಿತು, ಖುಷಿ ಆಯಿತು. ಎಲ್ಲ ಥರ ಬೇರೆ ಥರ ಫ್ಲವರ್ಸ್ ಎಲ್ಲ ಇದೆ, ನೋಡೋಕೆ ತುಂಬ ಖುಷಿ ಆಗ್ತಿದೆ ಸರ್. ರಾಜರದ್ದೆಲ್ಲ ಇದನ್ನೆಲ್ಲ ಮಾಡಿದ್ದಾರೆ, ದೇವಸ್ಥಾನ ಅದೆಲ್ಲ ಏನು? ಅದು ಚೆನ್ನಾಗಿದೆ ಸರ್, ಫಸ್ಟ್ ಟೈಮ್ ನೋಡ್ತಿರೋದು ಚೆನ್ನಾಗಿದೆ.